ಇಸ್ಲಾಮಿಕ್ ಟೆರರ್ ಕೇಸ್ಗಳಲ್ಲಿ ಅರೆಸ್ಟ್ ಆಗಿ ಜೈಲಿನಲ್ಲಿರುವಂತವರು ತಮ್ಮ ತಮ್ಮ ಕೋಣೆಗಳಿಗೆ ಹಸಿರು ಬಣ್ಣ ಹಚ್ಕೊಂಡಿದ್ದಾರೆ. ಗ್ರೀನ್ ಕಲರ್ ಹಚ್ಕೊಂಡಿದ್ದಾರೆ. ಇದಕ್ಕೆ ಜೈಲ್ ಮ್ಯಾನ್ಯುಯಲ್ನಲ್ಲಿ ಪರ್ಮಿಷನ್ ಇದೆಯಾ? ಜೈಲ್ ಮ್ಯಾನ್ಯುಯಲ್ ಸ್ಪಷ್ಟವಾಗಿ ಹೇಳುತ್ತೆ, ಕೈದಿಗಳು ಬ್ಯಾರಕ್ಗಳಿಗೆ ಕರ್ಟನ್ ಹಾಕಬಾರದು ಅಂತ. ಕರ್ಟನ್ ಹಾಕಿಕೊಳ್ಳುವಂತಿಲ್ಲ. ಕಾಣಿಸ್ತಿರ್ಬೇಕು ಹೊರಗಡೆ ಓಡಾಡೋರು ಒಳಗಡೆ. ಆದರೆ ಈ ದರ್ಶನದ ಬಂದಿರುವ ಇನ್ನೊಂದು ಫೋಟೋದಲ್ಲಿ ನೋಡಿ, ಕರ್ಟನ್ ಸ್ಪಷ್ಟವಾಗಿ ಕಾಣುತ್ತೆ. ಎಲ್ಲರೂ ಕರ್ಟನ್ ಹಾಕೊಂಡಿದ್ದಾರೆ. ಅದು ಕೂಡ ಕ್ಯಾಂಟೀನ್ನಿಂದಲೇ ಸರಬರಾಜಾಗುತ್ತೆ. ಕ್ಯಾಂಟೀನಲ್ಲಿ ದುಡ್ಡು ಕೊಟ್ಟು ಬಂದರೆ ಕರ್ಟನ್ನು ತಂದು ಕೊಡ್ತಾರೆ, ಬಣ್ಣ ತಂದು ಕೊಟ್ಟಿದ್ದಾರೆ. ಬಂದಿರುವ ಖಚಿತವಾದ ಮಾಹಿತಿ, ಇಸ್ಲಾಮಿಕ್ ಟೆರರಿಸ್ಟ್ಗಳೇನು ಅರೆಸ್ಟ್ ಆಗಿ ಜೈಲಿನಲ್ಲಿದ್ದಾರಲ್ಲ, ತಮ್ಮ ತಮ್ಮ ಸೆಲ್ಗಳಿಗೆ ಇವರು ಹಸಿರು ಬಣ್ಣ ಹಚ್ಕೊಂಡಿದ್ದಾರೆ, ಪೇಂಟು ಮಾಡ್ಕೋತಾರೆ, ಕರ್ಟನ್ ಹಾಕತ್ತಾರೆ. ಏನು ಬೇಕು ಏನು ಬೇಡ ಅಲ್ಲಿ ನಿಮಗೆ ವಸ್ತುಗಳು. ಇಷ್ಟು ಕೆಜಿ ಚಿಕನ್ ಬೇಕು ಅಂತ ದುಡ್ಡು ಕೊಟ್ಟು ಬಂದರೆ ಮಾರನೇ ದಿವಸ ಚಿಕನ್ ಬರುತ್ತೆ, ಮಟನ್ನ ಬರುತ್ತಲ್ಲಿ. ಒಳಗೆ ಲಿಕ್ಕರ್ ಬರ್ತಾ ಇದೆ ಅನ್ನುವುದಕ್ಕೊಂದು ಖಚಿತವಾದ ಮಾಹಿತಿ ನನ್ನ ಹತ್ರ ಇಲ್ಲ. ಬಾಟ್ಲು ಹೋಗ್ತಾ ಇದೆಯಾ, ಮದ್ಯ ಹೋಗ್ತಾ ಇದೆಯಾ, ಮಾಹಿತಿ ಖಚಿತವಾಗಿಲ್ಲ. ಅದನ್ನು ಹೊರತುಪಡಿಸಿದರೆ ಉಳಿದದ್ದೆಲ್ಲವೂ 6 ತಿಂಗಳಿಗೊಮ್ಮೆ ಟೆಂಡರ್ ಕರೀತಾರಂತೆ ಕ್ಯಾಂಟೀನ್ ನಡೆಸೋದಕ್ಕೆ. ಆ ಟೆಂಡರ್ನ ಪೈಪೋಟಿ ನೋಡ್ಬೇಕು ನೀವು. ಲಾಭ ಅಷ್ಟಿದೆ, ಲಾಭ ಅಷ್ಟಿದೆ. ಯಾಕಂದ್ರೆ 1 to ಡಬಲ್ ಮಾರ್ಕತ್ತಾರ ಒಳಗಡೆ. ಅಲ್ಲೇ ಸಿಗರೇಟು ಸಿಗೋದು. ಯಾವ ಇಂಥ ಬ್ರ್ಯಾಂಡಿಂದ ಬೇಕು ಸಿಗರೇಟ್ ಅಂದ್ರೆ ಆ ಬ್ರ್ಯಾಂಡಿಂದ ಇದೆ ಅಂತ, ಆ ಬ್ರ್ಯಾಂಡಿನ ಸಿಗರೇಟ್ ಇದೆ. ಆವಾಗ ಹೋಗಿ ರೇಡ್ ಮಾಡ್ತಾರಲ್ಲ ಜೈಲಿನ ಮೇಲೆ, ಒಂದ್ಸಲ ಕ್ಯಾಂಟೀನ್ ಮೇಲೆ ರೇಡ್ ಮಾಡಲಿ. ಒಪ್ಪಿಗೆ ಇರುವ ವಸ್ತುಗಳ ಪೈಕಿ ಎಷ್ಟು ವಸ್ತುಗಳನ್ನು ಅಲ್ಲಿ ಮಾರ್ತಾರೆ, ಅದನ್ನು ಹೊರತುಪಡಿಸಿ ಇಲ್ಲೀಗಲ್ ಆಗಿ ಯಾವ್ಯಾವ ವಸ್ತುಗಳನ್ನು ಮಾರ್ತಾರೆ ಮಾಡಿ ಒಂದ್ಸಲ ರೇಡು ಚೆಕ್ ಮಾಡಿ ಒಮ್ಮೆ ನೋಡೋಣ. ಹಂಗಾಗೋದಿಲ್ಲ. ಅದನ್ನೆಲ್ಲ ಖರೀದಿ ಮಾಡೋದಕ್ಕೆ ದುಡ್ಡು ಬೇಕಲ್ಲ. ಆ ದುಡ್ಡು ಜೈಲಿನೊಳಗೆ ಹೆಂಗೆ ಹೋಗುತ್ತೆ? ಅದಕ್ಕೊಂದು ಬೇರೆನೇ ವ್ಯವಸ್ಥೆ ಇದೆ, ಬೇರೆನೇ ವ್ಯವಸ್ಥೆ ಇದೆ. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಚೆಕ್ ಮಾಡಿ ಒಂದ್ಸಲ. ಈಗ ಕೊರೋನಾ ಏನು ಬಂತು ನೋಡಿ, ಕೊರೋನಾ ಕಾಲದಿಂದ ಜೈಲಿನೊಳಗೆ ಒಂದು ಕ್ವಾರಂಟೈನ್ ಸಿಸ್ಟಮ್ ಅಂತ ಜಾರಿಗೆ ಬಂತು. ವಿಚಾರಣಾಧೀನ ಕೈದಿಯಾಗಿ ಯಾರನ್ನೇ ಒಳಗೆ ತಗೊಂಡು ಹೋದ್ರು ಒಂದು ಕ್ವಾರಂಟೈನ್ ರೂಮ್ ಅಂತ ರೂಮ್ನಲ್ಲಿಡ್ತಾರೆ. ಕೊರೋನಾ ಹೋಗಿ ಯಾವುದೋ ಕಾಲ ಆಗಿದೆ, ಬಟ್ ಜೈಲಿನಲ್ಲಿ ಕ್ವಾರಂಟೈನ್ ರೂಮ್ ಹೋಗಿಲ್ಲ ಇನ್ನು. ಈಗಲೂ ವಿಚಾರಣಾಧೀನ ಕೈದಿಗಳನ್ನು ಮೊದಲಿಡೋದು ಕ್ವಾರಂಟೈನ್ ರೂಮ್ನಲ್ಲಿ. ಅಲ್ಲಿ ಏನೂ ಫೆಸಿಲಿಟಿ ಇಲ್ಲ, ಅಲ್ಲಿಗೆ ಮೊಬೈಲ್ ಬರಂಗಿಲ್ಲ, ಹಾಸಿಗೆ ಹೊದಿಕೆ ತುಂಬ ಕೊಳೆ ಇರ್ತವೆ. 12 ದಿವಸ ಕ್ವಾರಂಟೈನ್ ರೂಮ್ನಲ್ಲಿ ಇರಬೇಕು ಅನ್ನೋದು ನಿಯಮ. ಅದನ್ನು ಈಗಲೂ ಪಾಲಿಸ್ಕೊಂಡು ಬರ್ತಿದ್ದಾರೆ. ಕೊರೋನಾ ಟೈಮ್ನಲ್ಲಾಗಿ 12 ದಿವಸ. 12 ದಿವಸ ಯಾವುದಾದ್ರೂ ಕೈದಿ ಕ್ವಾರಂಟೈನ್ ರೂಮ್ನಲ್ಲಿ ಇದ್ದು ಆ ನಂತರ ನಾರ್ಮಲ್ ಸೆಲ್ಗೆ ಹೋದ ಅಂದರೆ ಆತ ಬಡವ ಅಂತ ಅರ್ಥ, ದುಡ್ಡಿಲ್ಲ ಅವನ ಹತ್ರ ಅಂತ ಅರ್ಥ. ಯಾರಾದರೂ ಹೋಗಿ ಒಂದೇ ರಾತ್ರಿಗೆ ಕ್ವಾರಂಟೈನ್ ರೂಮಿಂದ ನಾರ್ಮಲ್ ಸೆಲ್ಲಿಗೆ ಶಿಫ್ಟ್ ಮಾಡಿಸ್ಕೊಂಡ ಅಂತಂದರೆ, ಶಿಫ್ಟ್ ಆದ ಅಂತಂದರೆ 2 ರಿಂದ 3 ಲಕ್ಷ ಕೊಟ್ಟಿದ್ದಾನೆ ಅಂತ ಅರ್ಥ. 2 ರಿಂದ 3 ಲಕ್ಷ ಕ್ವಾರಂಟೈನ್ ರೂಮ್ನಿಂದ ನಾರ್ಮಲ್ ರೂಮ್ಗೆ ಹೋಗಿ 12 ದಿವಸ ಇರೋದಕ್ಕಾಗದೆ ನಾರ್ಮಲ್ ರೂಮಿಗೆ ಹೋಗಿ. ಇದನ್ನೇನಾದ್ರು ಚಾಲೆಂಜ್ ಮಾಡ್ರೆ ಹೆಸರುಗಳನ್ನು ಹೇಳ್ಬಿಡ್ತೀವಿ ನಾವು. ಅಷ್ಟು ವ್ಯವಹಾರ ಹೇಳ್ಬಿಡ್ತೀವಿ. ಇದನ್ನೇನಾರು ಯಾರು ಚಾಲೆಂಜ್ ಮಾಡಿದ್ರೆ ಹಂಗಿಲ್ಲ ವ್ಯವಸ್ಥೆ ಅಂತ ಚಾಷ್ಟೆ ಮಾಡ್ತಿದ್ದೀರಾ, ತಮಾಷೆ ಮಾಡ್ತಿದ್ದೀರಾ. ಒಳಗೆ ಹೋದ ಮೇಲಿನ ಖರ್ಚು ಬೇರೆ. ಸೆಲ್ಗಳು, ಬ್ಯಾರಕ್ಗಳಿಗೆ ಬಾಡಿಗೆಗಳು ಫಿಕ್ಸ್ ಆಗಿದಾವ್ರಿ, ಬಾಡಿಗೆಗಳು ಫಿಕ್ಸ್ ಆಗಿದ್ದಾವೆ. ನೀವು ಬಲಹೀನರು, ಬಡವರು ಅನ್ನೋದಾದರೆ ಬಡವ ನೀನು ಮಡಗದಂಗೆ ಇರು ಅನ್ನೋ ಹಾಗೆ ಅವರು ಹಾಕಿದ ಸೆಲ್ನಲ್ಲಿ ಇರ್ಬೋದು. ಇಲ್ಲ ನನಗೊಂದು ಸ್ವಲ್ಪ ಉತ್ತಮ ಫೆಸಿಲಿಟಿಯ ಸೆಲ್ ಬೇಕು ಅಂದರೆ ಒಂದೊಂದು ಸೆಲ್ಗೆ ಒಂದೊಂದು ರೀತಿಯ ಬಾಡಿಗೆಗಳಿದ್ದಾವೆ. 50,000ದಿಂದ 5 ಲಕ್ಷದ ತನಕ ಅಂತ ಹೇಳ್ತಾರೆ. 50,000ದಿಂದ 5 ಲಕ್ಷದ ತನಕ.
ಆ ದುಡ್ಡು ಹೆಂಗ್ ರೀಚ್ ಆಗುತ್ತೆ? ಕೈದಿಗಳು ಅಥವಾ ಕೈದಿಗಳ ಗುಂಪುಗಳು ಜೈಲಿನ ಸ್ಟಾಫ್ ಜೊತೆಗೆ ಒಂದು ಅಡ್ಜಸ್ಟ್ಮೆಂಟಿಗೆ ಬರ್ತಾರೆ. ನಾರ್ಮಲ್ ಆಗಿ ನಡೆಯೋದಿದೆ. 1 ಲಕ್ಷ 2 ಲಕ್ಷದ ವ್ಯವಹಾರ ಇದೆ. ಯಾರು ಇವರಿಗೆ ದುಡ್ಡು ಕಳಿಸಬೇಕು ಅಂತಿರ್ತಾರಲ್ಲ ಕೈದಿಗಳಿಗೆ, ಅವರಿಗೆ ಆ ಜೈಲು ಸಿಬ್ಬಂದಿಯ ಗೂಗಲ್ ಪೇ ಅಥವಾ ಫೋನ್ ಪೇ ನಂಬರ್ ಕೊಡ್ತಾರೆ, ಇವರಿಗೆ ದುಡ್ಡು ಹಾಕಿ ಅಂತ. ಅವರಿಗೆ ದುಡ್ಡು ಬರುತ್ತೆ. ಬಂದಿರುವ ದುಡ್ಡಿನಲ್ಲಿ 10% ಅನ್ನ ಜೈಲಿನ ಸಿಬ್ಬಂದಿ ಇಟ್ತಾರೆ, ಉಳಿದ ದುಡ್ಡನ್ನು ಕೈದಿಗಳಿಗೆ ಕೊಡ್ತಾರೆ. ನಡ್ಕೊಂಡು ಬಂದಿರೋ ಸಿಸ್ಟಮ್ ಇದೆ. ಯಾರಿಗಾದರೂ 1 ಲಕ್ಷ ರೂಪಾಯಿ ಜೈಲಿಗೆ ತರಿಸ್ಕೋಬೇಕು ಅಂದರೆ 1 ಲಕ್ಷ ಬರೋದಿಲ್ಲ. ಅವಾಗ 1 ಲಕ್ಷ ಹಾಕ್ತಾರೆ ಇವ್ರ ಅಕೌಂಟಿಗೆ, ಗೂಗಲ್ ಪೇನೋ ಫೋನ್ ಪೇನೋ ಮಾಡ್ತಾರೆ. ಅವ್ರು ತಂದು ಕೊಡೋದು 90,000 ಕ್ಯಾಶ್ ತಂದು ಕೊಡೋದು. ದುಡ್ಡು ತಂದು ಕೊಟ್ಟಿದ್ದಕ್ಕಾಗಿ 10% ಕಮಿಷನ್. 10% ಕಮಿಷನ್. ಈ ಸಿಸ್ಟಮ್ ನಡ್ಕೊಂಡು ಬರ್ತಾ ಇದೆ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಿನಲ್ಲಿ. ನಾನು ಹೇಳಿದ್ನಲ್ಲ, ಇದನ್ನು ತನಿಖೆ ಮಾಡ್ತಾ ಇರುವಂಥವರು ಕೈದಿಗಳ ಜೊತೆಗೆ ಸಂಪರ್ಕಕ್ಕೆ ಬರುವ ಅಷ್ಟೂ ಸಿಬ್ಬಂದಿಯ ಫೋನ್ಗಳನ್ನು ತಗೊಳ್ಳಿ, ಅವರ ಅಕೌಂಟ್ ಡೀಟೇಲ್ಸ್ ತೆಗೆಸಿ ನೋಡೋಣ. ಫೋನ್ ಪೇ ಗೂಗಲ್ ಪೇ ಮೂಲಕ ಅವ್ರಿಗೆ ಎಷ್ಟೆಷ್ಟು ದುಡ್ಡು ಬಂದಿದೆ ತೆಗೆಸಿ ಒಂದು ಪ್ರಿಂಟ್ಔಟ್ ನೋಡೋಣ. ಎಕ್ಸ್ಪ್ಲನೇಷನ್ ಕೊಡಬೇಕಲ್ಲ, ಅದರಲ್ಲಿ ಇನ್ಕಮಿಂಗ್ ಎಷ್ಟಿದೆ, ಔಟ್ ಗೋಯಿಂಗ್ ಎಷ್ಟಿದೆ ತಿಳ್ಕೊಳ್ಳಿ. ಬಂದಿರೋ ದುಡ್ಡು ಎಷ್ಟು, ಇವ್ರು ತೆಗೆದಿರೋದು ಎಷ್ಟು, ಎಷ್ಟು ಸಲ ಅವರಿಗೆ ಉದಾಹರಣೆ ಹೇಳ್ತಾ ಇದ್ದೀನಿ. 1 ಲಕ್ಷ ಅವ್ರ ಅಕೌಂಟಿಗೆ ಬಂತು, ATM ಇಂದ 90,000 ಡ್ರಾ ಮಾಡ್ಕೊಂಡ್ರೆ ತೆಗೀರಿ ನೋಡೋಣ ಎಷ್ಟು ಸಲ ಆಗಿದೆ ಹಂಗೆ. ಯಾಕೆ? ವೈ ಇಸ್ ದಟ್ ಪ್ಯಾಟರ್ನ್? ನಿಜವಾಗಲೂ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲನ್ನು ಸುಧಾರಿಸಬೇಕು ಅನ್ನೋದಿದ್ರೆ ಇದು ತನಿಖೆ ಆಗಬೇಕು. ಯಾರೋ 9 ಜನರನ್ನು ಸಸ್ಪೆಂಡ್ ಮಾಡಿಬಿಟ್ಟಿದೆ. ಆ ಸಸ್ಪೆನ್ಷನ್ ಕಥೆನೂ ಹೇಳ್ತೀನಿ ನಿಮಗೆ. ಅದು ಏನು ಸಸ್ಪೆನ್ಷನ್? ಸಾಧನೆ ಅಲ್ಲ, ಸಸ್ಪೆಂಡ್ ಮಾಡಿದ್ವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.